ರಾಜ್ಯ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಸೆಟ್. ಈ ಇಬ್ಬರು ಒಂದಾದರೆ ಒಂದು ಚುನಾವಣೆ ಗೆಲ್ಲೋದ್ರಲ್ಲಿ ದೊಡ್ಡ ಸಮಸ್ಯೆ ಅಲ್ಲ. ಅದನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಆದರೆ ಇಂತಹ ನಾಯಕರು ಸುತ್ತ ಕಟ್ಟಿಕೊಂಡ ಕೋಟೆಯಿಂದ ಇಂದು ಸಿಎಂ ಹಾಗೂ ಡಿಸಿಎಂ ಇಬ್ಬರು ವಿಪಕ್ಷಗಳ ಟೀಕೆಗೆ ಗುರಿಯಾಗಬೇಕಾಗಿದೆ. ಹಾಗಾದರೆ ಈ ಇಬ್ಬರು ನಾಯಕರನ್ನ ದಾರಿ ತಪ್ಪಿಸಿದ್ದು ಯಾರು? ಸಿಎಂ ಡಿಸಿಎಂ ಸುತ್ತ ಇರೋ ಕೋಟೆ ಯಾವುದು? ಡೀಟೇಲ್ಸ್ ಇಲ್ಲಿದೆ. ಕಾಲ್ತುಳಿತ ಪ್ರಕರಣದಿಂದ ಅಪ್ಸೆಟ್ ಆಗಿರುವ ಸಿಎಂ ವರ್ಚಸ್ಸು ಕಡಿಮೆ ಮಾಡ್ತಿರುವ ಆ ಟೀಮ್ ಸಿದ್ದರಾಮಯ್ಯ ಕೆಲಸದಲ್ಲೂ ಮೂಗು ತೂರಿಸುತ್ತಿದೆ ಟೀಮ್. ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದಲ್ಲೂ ಎಂದು ಕಂಡರಿಯ ಘಟನೆ ನಡೆದು ಹೋಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಮಂದಿ ಬಲಿಯಾದ ಬಳಿಕ ಸಿಎಂ ಮೌನಕ್ಕೆ ಜಾರಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಕೆಲಸ ಮಾಡಿದ್ರು. ಆದ್ರೆ ಈಗ ಈ ವರ್ಚಸ್ಸು ನಾಯಕರ ಸುತ್ತಲೂ ಕಳನಾಯಕರು ಒಂದು ಕೋಟೆಯನ್ನ ಕಟ್ಟಿಕೊಂಡಿದ್ದಾರೆ. ಆ ಕೋಟೆ ಭೇದಿಸಿ ಒಳಬರುವುದು ಬಹಳ ಕಷ್ಟ ಅಂತ ಆಕ್ರೋಶದ ಮಾತುಗಳು ಸದಾ ಕಾರ್ಯಕರ್ತರು ಮಾತನಾಡಿಕೊಳ್ತಾರೆ. ಈಗ ಸಿಎಂ ಕೆಲಸದಲ್ಲೂ ಮೂಗು ತೂರಿಸಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರುವ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ ದಿನದಿಂದಲೂ ಆ ನಾಯಕರು ಒಂದು ಕೋಟೆ ಕಟ್ಟಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಳಿ ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ನಾಯಕರು ಎಂ ಸಿದ್ದರಾಮಯ್ಯ ಎಲ್ಲಿಯೇ ಹೋಗಲಿ ಅವರ ಜೊತೆನೇ ಇರ್ತಾರೆ. ಬಂದ ಜನರಿಗೂ ಕಿರಿಕಿರಿ ಮಾಡ್ತಾರೆ. ಅಂತಹ ನಾಯಕರಿಂದ ನಿಷ್ಠಾವಂತ ಕಾರ್ಯಕರ್ತರು ದೂರವಾಗ್ತಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಲು ಇವರ ಅನುಮತಿ ಬೇಕು. ಒಂದು ರೀತಿಯಲ್ಲಿ ಸೂಪರ್ ಸಿಎಂ ರೀತಿಯಲ್ಲೇ ಆಡ್ತಿದ್ದಾರೆ ಆ ನಾಯಕರು. ಅವರೆಲ್ಲ ಯಾರು ಅಂತ ಒಮ್ಮೆ ನೋಡಿಬಿಡಿ. ಯಾರು ಆ ಲೀಡರ್ಸ್? ಬೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವ; ನಜೀರ್ ಅಹಮದ್, ಸಿಎಂ ರಾಜಕೀಯ ಕಾರ್ಯದರ್ಶಿ; ಜಮೀರ್ ಅಹಮದ್ ಖಾನ್, ವಸತಿ ಸಚಿವ; ಗೋವಿಂದರಾಜ್, ಪರಿಷತ್ ಸದಸ್ಯ; ಬಸವರಾಜ್ ರಾಯರೆಡ್ಡಿ, ಸಿಎಂ ಆರ್ಥಿಕ ಸಲಹೆಗಾರರು; ಕೆಎನ್ ರಾಜಣ್ಣ, ಸಹಕಾರ ಸಚಿವ. ಇನ್ನು ಹೈಕಮಾಂಡ್ ಮುಂದೆ ಟ್ರಬಲ್ ಶೂಟರ್, ಗೇಮ್ ಚೇಂಜರ್ ಬಿರುದು ಪಡೆದಿರುವ ಡಿಕೆ ಶಿವಕುಮಾರ್ಗೂ ಈ ಪಟಾಲಂನಿಂದ ಭಾರಿ ಡ್ಯಾಮೇಜ್ ಆಗ್ತಿದೆ. ಡಿಸಿಎಂ ಸುತ್ತ ಇದ್ದು ನಾವೇ ಸೂಪರ್ ಡಿಸಿಎಂಗಳ ರೀತಿ ಆಡ್ತಿದ್ದಾರೆ ಅನ್ನೋ ಅಪವಾದ ಕೈ ಪಕ್ಷದಲ್ಲಿ ಕೇಳಿ ಬರ್ತಿದೆ. ಡಿಸಿಎಂ ಸುತ್ತಲೂ ಇರೋ ಕೋಟೆ ಯಾವುದು? ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕ, ರವಿ ಪರಿಷತ್ ಸದಸ್ಯ; ಡಿಕೆ ಸುರೇಶ್ ಮಾಜಿ ಸಂಸದ; ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ; ನಲಪಾಡ್ ಕಾಂಗ್ರೆಸ್ ಯುವ ನಾಯಕ; ವಿನಯ್ ಕಾರ್ತಿಕ್ ಡಿಕೆಶಿ ಆಪ್ತ; ರಘುನಂದನ್ ರಾಮಣ್ಣ ಡಿಕೆಶಿ ಆಪ್ತ; ವಿಜಯ್ ಮುಳಗುಂದ್ ಕೆಪಿಸಿಸಿ ಕಾರ್ಯದರ್ಶಿ; ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ. ಸಿಎಂ ಸಿದ್ದರಾಮಯ್ಯ ಸುತ್ತಲೂ ಹೇಗೆ ಒಂದು ಕೋಟೆ ಇದೆಯೋ ಅದೇ ರೀತಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಸುತ್ತಲೂ ಕೋಟೆ ಇದೆ. ಡಿಕೆ ಶಿವಕುಮಾರ್ ಹಿಂದೆ ಮುಂದೆ ಇವರದ್ದೇ ಹವ. ಇವರ ಮಾತಿಗೆ ಡಿಕೆ ಶಿವಕುಮಾರ್ ಸಹ ಬೇಡ ಅಂತ ಹೇಳುವುದಿಲ್ಲ. 2 ವರ್ಷದಿಂದಲೇ ಡಿಕೆ ಶಿವಕುಮಾರ್ಗಿಂತಲೂ ಡಿಕೆ ಸುರೇಶ್, ರಂಗನಾಥ್ ಕೊಟ್ಟ ಕಾಂಟ್ರವರ್ಸಿ ಹೇಳಿಕೆಗಳು ಡಿಕೆಶಿ ಇಮೇಜ್ ಡ್ಯಾಮೇಜ್ ಮಾಡಿವೆ. ಮೊನ್ನೆ ಆರ್ಸಿಬಿ ಟೀಮ್ HALಗೆ ವಿಮಾನ ನಿಲ್ದಾಣಕ್ಕೆ ಹೋದಾಗ ಪರಿಷತ್ ಸದಸ್ಯ ರವಿ ಕಾಣಿಸಿಕೊಂಡಿದ್ದ ಭಾರಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ದುರ್ಘಟನೆ ಇಂತಹ ನಾಯಕರು ಕೊಟ್ಟಂತಹ ಸಲಹೆಗಳಿಂದಲೇ ಆಗಿರುವುದು. ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂತೋಷದಲ್ಲಿ ಇರುವಾಗ ಈ ಘಟನೆ ಸರ್ಕಾರದ ಇಮೇಜ್ ಇಳಿಕೆಯಾಗಲು ಕಾರಣವಾಗಿದೆ. ಮುಂದೆ ಇದ್ರೂ ಸಿಎಂ ಡಿಸಿಎಂ ಎಚ್ಚೆತ್ತುಕೊಂಡು ತಮ್ಮ ಕೋಟೆಗೆ ಕೋಕ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.